ಈ ವಿಡಿಯೋದಲ್ಲಿ ಏನು ನೋಡೋಣ ಅಂತಂದರೆ RRB NTPC ಯಾವ NTPC ಅಂಡರ್ ಗ್ರ್ಯಾಜುಯೇಟಾ ಏನು ನಿಮ್ಮದು ಡಿಗ್ರಿ ಮೇಲೆ ಆಗಿತ್ತಲ್ಲ ಅದುವನ್ನ ಎಲ್ಲ ಎಕ್ಸಾಮ್ ಡೇಟ್ ಅಫಿಷಿಯಲ್ ಆಗಿ ಬಿಟ್ಟಿದ್ದಾರೆ, ಅದನ್ನ ನೋಡ್ತಾ ಹೋಗೋಣ. ಮತ್ತು ಅದ್ರ ಜೊತೆಗೆ RRB ಇನ್ ರೈಲ್ವೇದಲ್ಲಿ ಕರೆದಿದ್ರಲ್ಲ ಗ್ರೂಪ್ ಡಿ ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇವು ಎಕ್ಸಾಮ್ ಯಾವಾಗಿರ್ತದೆ ಅಂತೇಳಿ ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೊಂಬಿಡಿ. ಓಕೆ, ಇವಾಗ ನೋಡೋಣ. ಫಸ್ಟು ಇದು ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರಿ ಅಂಡರ್ ಗ್ರ್ಯಾಜುಯೇಟ್ ಅಂತ ಕರಿತೀವಿ. ಏನು ನೀವು PUC ಮೇಲೆ ಅಪ್ಲೈ ಮಾಡಿದ್ರಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಹುದ್ದೆಗಳಿಗೆ ಈಗ ಒಂದು ಅಫಿಷಿಯಲ್ ಆಗಿ ಎಕ್ಸಾಮ್ ಡೇಟನ್ನು ಬಿಟ್ಟಿರ್ತಾರೆ. ಈ ಎಕ್ಸಾಮ್ ಡೇಟ್ನ ಪ್ರಕಾರ ಅವರು ಎಕ್ಸಾಮ್ನ ಮಾಡ್ತಾರೆ. ಓಕೆ, ನೋಡ್ಬೋದು. NTPC ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್, ನಿಮ್ಗೆ ಯಾವುದೇ ರೀತಿಯ OMR ಇರೋಲ್ಲ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರ್ತದೆ. ಆಮೇಲೆ ಎಕ್ಸಾಮ್ ಡೇಟ್ ಅಂದರೆ May 7ರಿಂದ ಸ್ಟಾರ್ಟ್ ಆಗುತ್ತೆ. ಓಕೆ, May 7ರಿಂದ ಸ್ಟಾರ್ಟ್ ಆಗುತ್ತೆ. ಮತ್ತು ನಿಮ್ಮದು ಎಂಡ್ ಯಾವಾಗ ಆಗ್ತದೆ ಅಂದರೆ June 21ಕ್ಕೆ ಎಂಡ್ ಆಗ್ತದೆ. ಓಕೆ, May 7, 8, 9 ಈ 3 ದಿನ ನಡೆಸ್ತಾರೆ. ಓಕೆ, May 7, 8, 9 ಈ ದಿನ ಯಾರ್ಯಾರು ಇರ್ತದಲ್ಲ ಅವರಿಗೆ ಕಡಿಮೆ ಟೈಮ್ ಸಿಗ್ತದೆ. ಇವತ್ತು April 15, ಏಪ್ರಿಲು ಮೇ. ಸೊ ಇನ್ನೂ ಎಷ್ಟು ಉಳಿತು ನಿಮಗೆ ಟೈಮು? ಇನ್ನೊಂದು 20 ದಿನ ಉಳಿತಿದೆ. ಓಕೆ, ಇನ್ನೊಂದು 22 ದಿನ ಉಳಿತಿದೆ. ಓಕೆ, ನೆಕ್ಸ್ಟ್ ನಿಮ್ಮದು ಆಮೇಲೆ June 13ರಿಂದ ಸ್ಟಾರ್ಟ್ ಆಗ್ತದೆ. ಓಕೆ, June 13ರಿಂದ ಸ್ಟಾರ್ಟ್ ಆಗುತ್ತೆ. 13, 14, 15, 16, 17, 21 ತನಕ ನಿಮ್ಮದು ಎಕ್ಸಾಮ್ ನಡೆಸ್ತಾರೆ. ಓಕೆ, ಹಾಗಾದರೆ ಯೋಚನೆ ಮಾಡ್ಬೋದು ನೀವು, ಈ NTPC ಇದು ಗ್ರೂಪ್ ಡಿ ಏನು ಬಿಟ್ಟಿದ್ರಲ್ಲ RRBದು, ಅದಕ್ಕೆ ಸಂಬಂಧಪಟ್ಟಂತೆ RRBಗಿಂತ ಹಿಂದೆ ಕಾಲ್ಫಾರ್ಮ್ ಆಗಿತ್ತು. ಇದು RRBಗಿಂತ RRB ಗ್ರೂಪ್ ಡಿ ಏನು ಬಿಟ್ಟಿದ್ರಲ್ಲ ಅದ್ರದ್ದು ಹಿಂದೆ ಬಿಟ್ಟಿದ್ರು. ಹಾಗಾಗಿ ಇನ್ನು ಫಸ್ಟ್ ಎಕ್ಸಾಮ್ ನಡೆಸ್ತಾರೆ. ಈ ಫಸ್ಟ್ ಎಕ್ಸಾಮ್ ಆದಮೇಲೆ ನೆಕ್ಸ್ಟ್ ಇರೋದೇ RRB ಗ್ರೂಪ್ ಡಿ ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಎಕ್ಸಾಮ್. RRB ಗ್ರೂಪ್ ಡಿ ಎಕ್ಸಾಮ್ ಯಾವಾಗ ನಡೀತದೆ ಹಂಗಿದ್ರೆ ಏನು ನಿಮ್ಮದು ಗ್ರೂಪ್ ಡಿ ಸಲ್ಲಿಸಿರ್ತಾರಲ್ಲ ಅವು ಎಕ್ಸಾಮ್ ಯಾವಾಗ ನಡೀತವೆ? ಅದು ಜುಲೈನಲ್ಲಿ ಸ್ಟಾರ್ಟ್ ಆಗ್ತದೆ. ಓಕೆ, ಜುಲೈನಲ್ಲಿ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಸೊ ಇನ್ನೂ ಯಾರು ಸ್ಟಡಿ ಮಾಡಿಲ್ಲ ಇನ್ಮೇಲೆ ಕೂಡ ನೀವು ಸ್ಟಾರ್ಟ್ ಮಾಡ್ಬೋದು. ಓಕೆ, 1 ತಿಂಗಳ ಮಿನಿಮಮ್ NTPC ಅವರಿಗೆ ಮೇಯಲ್ಲಿ ಎಕ್ಸಾಮ್ ಬರೋರಿಗೆ 1 ತಿಂಗಳು ಅಲ್ಲ, ಒಂದು 20ರಿಂದ 22 ದಿನ ಟೈಮ್ ಸಿಗ್ಬೋದು. ಆಮೇಲೆ ಜೂನಲ್ಲಿ ಎಕ್ಸಾಮ್ ಬರೆಯೋರಿಗೆ ಎಲ್ಲಿ ತನಕ ಸಿಗ್ತದೆ? ಆಲ್ಮೋಸ್ಟ್ 1-2 ತಿಂಗಳು ಟೈಮ್ ಸಿಗಬಹುದು. ಓಕೆ, 21 ತನಕ ಇದೆ, June 21 ತನಕ ಅವರಿಗೆ ಮಿನಿಮಮ್ 2 ತಿಂಗಳು ಟೈಮ್ ಸಿಗ್ಬೋದು. ಅಲ್ಲಿವರೆಗೂ ಯಾರ್ಯಾರೆಲ್ಲ ವೀಕ್ ಇದ್ದೀರಿ ನೋಡಿ, ಮ್ಯಾಥ್ಸ್ ಆ್ಯಂಡ್ ರೀಸನಿಂಗ್ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಜಾಸ್ತಿ ನಿಮ್ಮದು ಮಾರ್ಕ್ಸ್ ಕವರ್ ಆಗ್ತವೆ. ಇನ್ನು GK GS ಅಂತೂ ಆಲ್ಮೋಸ್ಟ್ ಎಲ್ಲರೂ ಟಚ್ಚಲ್ಲೇ ಇರ್ತಾರೆ. ಓಕೆ, ನೆಕ್ಸ್ಟ್ ಇನ್ನು ಜುಲೈನಲ್ಲಿ ಎಕ್ಸಾಮ್ ಬರ್ತಕ್ಕಂತಹ ಗ್ರೂಪ್ ಡಿ ಹುದ್ದೆಗಳ ಆಸ್ಪಿರೆಂಟ್ಸ್ಗೆ ಹೇಳೋದೇನಂತಂದರೆ ನಿಮಗಿನ್ನ 3 ತಿಂಗಳವರೆಗೂ ಟೈಮ್ ಇದೆ. ಸೊ ನೀವು ಯಾವುದೇ ರೀತಿ ಸ್ಟೇಟ್ ಗೌರ್ಮೆಂಟ್ನ ನಂಬಿಕೊಂಡು ಆ ಸ್ಟೇಟ್ ಗೌರ್ಮೆಂಟ್ ಸಿಲೆಬಸ್ನ ಓದಿದ್ದನ್ನೇ ಓದ್ಕೋತ ಕೂಡಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಸೆಂಟ್ರಲ್ ಗೌರ್ಮೆಂಟ್ ಕೂಡ ಅಪ್ಲಿಕೇಶನ್ ಹಾಕಿರ್ತೀರ ಅಂತಂದರೆ ಒಂದು 3 ತಿಂಗಳು ಇದಕ್ಕೆ ಡೆಡಿಕೇಶನ್ ಆಗಿ ವರ್ಕ್ ಮಾಡಿ. 3 ತಿಂಗಳು ಕರೆಕ್ಟಾಗಿ ಎಫೆಕ್ಟಿವ್ ಆಗಿ ಓದ್ಕೊಳ್ಳಿ. ಮೇನ್ ಮ್ಯಾಥ್ಸ್ ಆ್ಯಂಡ್ ರೀಸನಿಂಗ್ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಅಲ್ಲಿ ಜಾಸ್ತಿ ಮತ್ತು ಫಾಸ್ಟಾಗಿ ಬಿಡ್ಸೋಕ್ಕೆ ಟ್ರೈ ಮಾಡಿ. ಜಾಸ್ತಿ ಎಷ್ಟು ಪ್ರಾಕ್ಟೀಸ್ ಮಾಡ್ತಿರಲ್ಲ ಅಷ್ಟು ನೀವು ಮುಂದೆ ಟೈಮ್ನ ಉಳಿಸ್ಕೊಂಡು ನಿಮ್ಮ ಸ್ಕೋರನ್ನು ಜಾಸ್ತಿ ಮಾಡ್ಕೋಬೋದಾಗಿದೆ. ಓಕೆ, ಇದಿಷ್ಟು ಈ ವಿಡಿಯೋದ ಮುಖ್ಯ ಉದ್ದೇಶ, ಇದು ಮಾಹಿತಿಯಾಗಿತ್ತು. ಓಕೆ, ಮತ್ತೇನಾದ್ರು ಡೌಟ್ ಇದ್ದರೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು.